ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವೀಡಿಯೋನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಬೆಳಗ್ಗೆ ಏನು ಅಂತ ಏನಪ್ಪ ಮಾಡೋದು ತಿಂಡಿ ಅಂತ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹಿಂದಿನ ದಿನ ರಾತ್ರಿನೇ ನಾನು ಸ್ವಲ್ಪ ಆದಷ್ಟು ಮೈಂಡ್ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲ ಬೆಳಗಿನ ತಿಂಡಿಗೆ ಏನಾದರೂ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ, ಲೈಕ್ ತರಕಾರಿ ಹೆಚ್ಚಿಟ್ಕೋಬೇಕು ಜಾಸ್ತಿ ಅಂತ ಅಂದರೆ ಆ ರೀತಿ. ಸೊ ಇವತ್ತು ತಿಂಡಿಗೆ ಒಚ್ಚಲ್ಗೆ ಜೊತೆಗೆ ಹೆಸರು ಕಾಳಿನ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಎದ್ದು 1 ಅವರ್ ಏನು ನೆನೆ ಹಾಕಿದ್ರೆ ಸಾಕು ಅಕ್ಕಿ ಒಚ್ಚಲ್ಗೆ ಮಾಡೋದಕ್ಕೆ. ಆದರೆ ನಾನು ಬೆಳಗ್ಗೆ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿನೇ ನೆನೆ ಹಾಕಿ ಬಂದಿದ್ದೆ. ಇವಾಗ ಬೆಳಗ್ಗೆ ಎದ್ದೇಳ್ತಿದ್ದಾಗೆ ಫಸ್ಟ್ ಕೆಲಸ ಮಡಕೆ ನೀರು ತುಂಬಿಸೋದು. ಯಾಕೆಂದರೆ ತುಂಬ ಬೇಸಿಗೆ ಸ್ಟಾರ್ಟ್ ಆಗೋಗಿದೆ. ಮಡಕೆ ನೀರು ಕುಡಿದ್ರೆ ತಂಪು ಅನಿಸುತ್ತೆ. ಹಾಗಾಗಿ ಫುಲ್ ಫಿಲ್ ಮಾಡಿ ಇಡ್ತೀನಿ. ಮಧ್ಯಾಹ್ನದ ತನಕ ಆಗುತ್ತೆ. ಅಗೇನ್ ಮಧ್ಯಾಹ್ನದಿಂದ ರಾತ್ರಿ ತನಕ ಇನ್ನೊಂದು ಸಲ ಫಿಲ್ ಮಾಡಿ ಇಡಬೇಕು. ಸೊ ಹಾಗೆಯೇ ಹೆಸರು ಕಾಳನ್ನು ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಒಂದು ಸ್ವಲ್ಪ ನೀರನ್ನು ಹಾಕಿ, ಇಲ್ಲಿ ರಾತ್ರಿನೇ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ, ಅದಕ್ಕೆ ಒಂದು ಹಿಡಿ ಆಗೋಷ್ಟು ಅನ್ನ ಸೇರಿಸ್ಬಿಟ್ಟು ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣದಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ನುಣ್ಣದಾಗಿ ರುಬ್ಬಿರಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ಒಚ್ಚಲ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನಮ್ಮ ಹಾಸನ್ನು ಈ ಕಡೆ ಎಲ್ಲ ಫೇಮಸ್ಸು. ಆದರೆ ಏನು ಇದನ್ನು ಅಕ್ಕಿ ರೊಟ್ಟಿ ಮಾಡ್ತಾರೆ ನೋಡಿ, ಆ ಹಂಚಲ್ಲಿ ಮಾಡ್ತಾರೆ ಒಚ್ಚಲ್ಗೆ. ನಮ್ಮ ಮನೆಯಲ್ಲಿ ಅತ್ತೆ ಇದ್ದರೆ ಅದನ್ನೇ ಮಾಡ್ತಾಯಿದ್ದಿದ್ದು. ಆದರೆ ನನಗೆ ರೊಟ್ಟಿ ಹಂಚಲ್ಲಿ ಎದ್ದೇಳೋದೇ ಇಲ್ಲ. ಇದು ಒಚ್ಚಲ್ಗೆ ಮಾಡಿದ್ರೆ ಹಿಂಗೆ ಏನು ಕೆರಿತಾ ಕೂರಬೇಕು, ಸೈಡ್ಸ್ ಎಲ್ಲ ಹಾರುತ್ತಾ ನಂಗೆ ಸ್ಟವ್ ಮೇಲೆಲ್ಲ ಗಲೀಜಾದಂಗೆ ಆಗ್ಬಿಡುತ್ತೆ. ಬೇಜಾರಾಗುತ್ತೆ ಈ ತಿಂಡಿ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಇದನ್ನು ಇವಾಗ ಒಂದು ದೋಸೆ ಪ್ಯಾನಲ್ಲಿ ಮಾಡಿಬಿಡ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನುಣ್ಣದಾಗಿ ರುಬ್ಕೊಂಡಿರೋಂಥ ಹಿಟ್ಟಿಗೆ ಉಪ್ಪು ಮತ್ತು ಒಂದು ಅರ್ಧ ಚಮಚ ಜೀರಿಗೆನ ಹಾಕಿ ಕಲಸಿಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡೆ. ಸೊ ಇವಾಗ ಒಚ್ಚಲ್ಗೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು. ಅಷ್ಟರಲ್ಲಿ ಗ್ರೇವಿನೂ ಸಹ ರೆಡಿ ಮಾಡ್ಕೊಬಿಡೋಣ. ಅದನ್ನು ಒಚ್ಚಲ್ಗೆ ಹಿಟ್ಟು ರೆಡಿ ಆಗ್ತಿದ್ದ ಹಾಗೇ ದೋಸೆ ಹಾಕ್ಬೋದು, ಅಂದರೆ ಒಚ್ಚಲ್ಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಗ್ರೇವಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 15 ನಿಮಿಷ ನೆನಿಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈ ಕಡೆ ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದು ನೋಡಿ ಚೆನ್ನಾಗಿ ಬೆಂದಿರೋಂಥ ಹೆಸರು ಕಾಳನ್ನು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ತುಂಬ ಬೇಡ, ಒಂದು ಅರ್ಧ ಕಾಳಿರಲಿ, ಇನ್ನೊಂದು ಅರ್ಧ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಈಗ ಇನ್ನೊಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಸ್ಲೈಸ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ಎಸಳು ಬರ್ತಾ ಇದೆ, ಹಾಗಾಗಿ ಕಟ್ ಮಾಡಿ ಈ ರೀತಿ ಸ್ಲೈಸ್ ಮಾಡಿ ಹಾಕ್ತೀನಿ. ಸಣ್ಣದಾದರೆ ಮಾಮೂಲಿ ಹಾಗೇ ನೀವು ಜಜ್ಜಿಬಿಟ್ಟು ಹಾಕ್ಕೋಬೋದು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತಿಂದೇ ಇದ್ದವರು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆವಾಗಲೇ ಅದ್ರ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾವು ಯಾವುದೇ ಡಿಶ್ ಮಾಡಿದ್ರೂ. ಈರುಳ್ಳಿ ಹಾಕ್ತಾಯಿದ್ದೀನಿ, ಉದ್ದುದಕ್ಕೆ ಸ್ಲೈಸ್ ಮಾಡಿರೋದು ಒಂದು 3 ಈರುಳ್ಳಿ ಆದ ನಂತರ ಒಂದು 2 ಹಿಡಿ ಆಗುವಷ್ಟು ಸಬ್ಸಿಗೆ ಸೊಪ್ಪು ಜಾಸ್ತಿ ಬೇಡ, ಬರೀ ಒಂದು 2 ಹಿಡಿ ಹಾಕಿದ್ರೆ ಸಾಕು. ಏಕೆಂದರೆ ಅದು ಶ್ರಿಂಕ್ ಆಗಿಬಿಡುತ್ತೆ. ಬೆಂದಾದಮೇಲೆ 2 ಸ್ಪೂನ್ ಆದಷ್ಟು ಆಗುತ್ತೆ, ಅಷ್ಟೇ ಸಾಕು. ಒಳ್ಳೆ ಫ್ಲೇವರ್ ಕೊಡುತ್ತೆ ಹೆಸರು ಕಾಳಿನ ಗೊಜ್ಜಿಗೆ. ತುಂಬ ಹೆಸರು ಕಾಳಷ್ಟೇ ನೀವು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಒಂದು 2 ಹಿಡಿ ಆದರೆ ಸಾಕು, ಅಂದರೆ ಒಂದು ಕಟ್ ಮಾಡಿಕೊಂಡ್ರೆ ಸಣ್ಣದಾಗಿ ಈ ರೀತಿ ಸಾಕಾಗುತ್ತೆ. ಸೊ ನೋಡಿ, ಈರುಳ್ಳಿ ಜೊತೆ ಫ್ರೈ ಮಾಡಿಬಿಟ್ರೆ ಒಂದು 2 ನಿಮಿಷಕ್ಕೆಲ್ಲ ಅದು ಸಣ್ಣ ಶ್ರಿಂಕ್ ಆಗಿಬಿಟ್ಟು 2 ಸ್ಪೂನ್ ಸೊಪ್ಪು ರೀತಿಯಲ್ಲಿ ಆಗಿಬಿಡುತ್ತೆ. ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಹಾಕೋದು ಮರ್ತೋಗಿದ್ದೆ, ಹಾಗಾಗಿ ಒಂದು 4 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಾಕಬೇಕು. ಒಂದು 2 ಟೊಮ್ಯಾಟೊ ಸೇರಿಸಿದ್ದೀನಿ. ಸಣ್ಣಕ್ಕೆ ಇದನ್ನು ಕಟ್ ಮಾಡಿಕೊಂಡು ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಟೊಮ್ಯಾಟೊ ಸಾಫ್ಟ್ ಆಗಿದೆ. ಇವಾಗ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಹೆಸರು ಕಾಳು, ಅದನ್ನು ಹಾಕ್ತಾಯಿದ್ದೀನಿ. ಬರೀ ಹೆಸರು ಕಾಳು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಮೊಳಕೆ ಬರ್ಸಿರೋ ಅಂಥ ಹೆಸರು ಕಾಳಿಂದ ಈ ರೀತಿ ಗ್ರೇವಿ ಮಾಡ್ತೀನಿ ಅಂದರೆ ಅದೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಹೆಸರು ಕಾಳೇ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ, ರಿಚ್ ಇನ್ ಪ್ರೋಟೀನ್. ಬೆಳಗ್ಗೆ ಪ್ರೋಟೀನ್ ರಿಚ್ ಇರೋವಂಥ ಬ್ರೇಕ್ಫಾಸ್ಟ್ ತಿಂದರೆ ತುಂಬಾ ಎನರ್ಜೆಟಿಕ್ ಆಗಿರ್ತೀವಿ ಇಡೀ ದಿನ. ಹಾಗಾಗಿ ಒಚ್ಚಲ್ಗೆಗೆ ನಾನು ಇದನ್ನೇ ಮಾಡ್ತಾಯಿದ್ದೀನಿ. ಯಾವಾಗಲೂ ಚಟ್ನಿ ಏನು ಮಾಡೋದು, ಏನೂ ಇರಲ್ಲ,
ಬರೀ ಕಾಯಿ ಚಟ್ನಿ, ಕಡಲೆ ಬೀಜ ಚಟ್ನಿ ಅದರಲ್ಲಿ ಏನೂ ಪೋಷಕಾಂಶಗಳು ಇರಲ್ಲ, ಬರೀ ಫ್ಯಾಟ್ ಥರ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹೆಸರು ಕಾಳಿನ ಗ್ರೇವಿ ಮಾಡಿದ್ದೀನಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಬೆಂದಿರೋಂಥ ಹೆಸರು ಕಾಳು ಹಾಕಿದ್ಮೇಲೆ ನೀರನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಕಿಬಿಟ್ಟು, ನೆಕ್ಸ್ಟ್ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ, ಅಂದರೆ ಧನಿಯಾ ಪುಡಿ. ಇದು ಸಾಂಬಾರು ಪುಡಿ ಜೊತೆ ಮಿಕ್ಸ್ ಮಾಡೋದಕ್ಕೆ ಬರೀ ಧನಿಯಾ ಪುಡಿ ಮತ್ತು ಕಾಳುಗಳು, ಬೇಳೆಗಳು ಎಲ್ಲ ಹಾಕಿ ನಾವು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು 1.5 ಚಮಚ ಹಾಕಿದ್ದೀನಿ. ಇದು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾವುದೇ ಗೊಜ್ಜುಗಳಿಗೆ, ಪಲಾವ್ಗಳಿಗೆಲ್ಲ ಹಾಕಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಸುಮಾರು ಜನ ಆಲ್ರೆಡಿ ಬರೀ ಧನಿಯಾ ಪೌಡರ್ನೂ ತೊಗೊಂಡಿದ್ದೀರಾ, ಹಾಗೆಯೇ ಸಾಂಬಾರು ಪುಡಿನೂ ಸಹ ಆರ್ಡರ್ ಮಾಡ್ಕೋತಾ ಇದ್ದೀರಾ. ತುಂಬಾ ಚೆನ್ನಾಗಿ ಸ್ಪೈಸಿಯಾಗಿದೆ ಈ ಸಲ ಅಂತ ಅಂದ್ಬಿಟ್ಟು. ಧನಿಯಾ ಪುಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸೊ ನೋಡಿ, ಇವಾಗ ಸ್ವಲ್ಪ ನಿಮಗೆ ತೆಳು ಅಂತ ಅನಿಸುತ್ತೆ, ಬಟ್ ಇದು ತಣ್ಣಗಾಗ್ತಾ ಗ್ರೇವಿ ಅದಕ್ಕೆ ಕರೆಕ್ಟಾಗಿ ಬರುತ್ತೆ. ಏಕೆಂದರೆ ಹೆಸರು ಕಾಳಲ್ವಾ, ಹೆಸರು ಕಾಳು ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ಸರ್ವ್ ಮಾಡೋ ಟೈಮಿಗೆ ಕರೆಕ್ಟ್ ಹದದಲ್ಲಿರುತ್ತೆ. ಚೆನ್ನಾಗಿ ಕುದ್ದಿದ್ದಾದ ನಂತರ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಹೆಸರು ಕಾಳಿನ ಗ್ರೇವಿ ರೆಡಿ. 7:15 ನಮ್ಮನೆ ತಿಂಡಿನೂ ಸಹ ರೆಡಿ ಆಯಿತು. ಹಾಗೆಯೇ ನನಗೆ ತುಂಬ ಒಂದು 20 to 22 kg ಆಗೋಷ್ಟು ಮಲ್ಟಿಗ್ರೇನ್ ಆಟಾಗೆ ಆರ್ಡರ್ ಬಂದಿತ್ತು. ಹಾಗಾಗಿ ಎಲ್ಲ ಐಟಮ್ಸ್ನೂ ತರಿಸಿ ಇಟ್ಟಿದ್ದೀನಿ. ಇಲ್ಲಿ ಇವತ್ತು ರೆಡಿ ಮಾಡಿಸ್ತಾ ಇದ್ದೀನಿ ಫ್ರೆಶ್ ಮಲ್ಟಿಗ್ರೇನ್ ಆಟ. ಒಬ್ಬೊಬ್ಬರು 5-5 kg ತೊಗೋತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಫಸ್ಟು ಒಂದು 1/2 kg ನೀವು ಟೇಸ್ಟ್ ನೋಡಿ ಚಪಾತಿ ಹೇಗೆ ಬರುತ್ತೆ ಅಂತ, ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಆರ್ಡರ್ ಮಾಡ್ಕೋಬೋದು. ಅದೇ ರೀತಿ ಎಲ್ಲರೂ ಅರ್ಧ kg ತೊಗೊಂಡು ಆಮೇಲೆ ನನಗೆ 5-5 kgಗೆ 3-3 kgಗೆ ಆರ್ಡರ್ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಇವತ್ತು ಜಾಸ್ತಿ ಇತ್ತು ಆರ್ಡರ್ಸ್ ಅಂತ ಅಂದ್ಬಿಟ್ಟು ಎಲ್ಲನೂ ಸಹ ತರಿಸಿದ್ದೀನಿ. ಹಾಗೆಯೇ ಸಾಂಬಾರು ಪುಡಿಗೂ ಅಷ್ಟೇ ತುಂಬ ಆರ್ಡರ್ಸ್ ಬಂದಿತ್ತು. ಸಾಂಬಾರು ಪುಡಿ ವಿತಿನ್ 10 ಡೇಸಲ್ಲಿ 15 kg ಆಗೋಷ್ಟು ಖಾಲಿನೇ ಆಗೋಯಿತು. ಇವಾಗ ಮತ್ತೆ ಎಲ್ಲನೂ ತರಿಸಿದ್ದೀನಿ. ಇವತ್ತು ಫ್ರೆಶ್ಶಾಗಿ ಹುರಿದು ರೆಡಿ ಮಾಡಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಸಹ ಊರಿಂದ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರ ಕೈಲಿ ರೆಡಿ ಮಾಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಎಲ್ಲ ಚೆನ್ನಾಗಿ ಹದವಾಗಿ ಹುರಿದು ಚೆನ್ನಾಗಿ ಮಾಡ್ತಾರೆ. ಸೊ ಬೇಕಿತ್ತು ಅಂತ ಅಂದಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು 7795846794ಗೆ ವಾಟ್ಸ್ಯಾಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಇವಾಗ ಒಚ್ಚಲಿಗೆ ಹಾಕ್ತಾಯಿದ್ದೀನಿ. ನಾನು ಹೇಳಿದೆ ಅಲ್ವಾ, ಇದನ್ನು ಯೂಶಲಿ ಕಬ್ಬಿಣದ ಕಾವಲಿ ರೊಟ್ಟಿ ಮಾಡ್ತಾರೆ ನೋಡಿ, ಅದರಲ್ಲಿ ಹಾಕ್ತಾರೆ. ಆದರೆ ಒಂದೊಂದು ಸಲ ರೊಟ್ಟಿ ತವ ಮೇಲೆ ಹಾಕಿದ್ರೆ ಒಚ್ಚಲಿಗೆ ಅಂಟ್ಕೊಬಿಡುತ್ತೆ, ಎದ್ದೇಳೋದೇ ಇಲ್ಲ. ನನಗಂತೂ ಈ ತಿಂಡಿ ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಕಳಿಸ್ಬೇಕು, ಇದರಲ್ಲಿ ರೊಟ್ಟಿ ತವಾದಿಂದ ಈ ಒಚ್ಚಲಿಗೆ ಎದ್ದೇಳಲಿಲ್ಲ ಅಂದರೆ ಕಿತ್ತು ಬಿಸಾಕೋಣ ಅನ್ನೋಷ್ಟು ಕೋಪ ಬರುತ್ತೆ ನನಗೆ. ಹಾಗಾಗಿ ಅದೆಲ್ಲ ಬೇಡಕ್ಕೆ ಬೇಡ, ಸ್ಟವ್ ಗಲೀಜಾಗುತ್ತೆ ಅಂತ ಇವಾಗ ದೋಸೆ ಪ್ಯಾನ್ನಲ್ಲಿ ಮಾಡಿಬಿಡ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದರೆ ಸಖತ್ತಾಗಿರುತ್ತೆ ಟೇಸ್ಟು. 2 ದಿನಕ್ಕೊಮ್ಮೊಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಎಷ್ಟು ಗರಿಗರಿಯಾಗಿ ಎಷ್ಟು ತೆಳುವಾಗಿ ಬರುತ್ತೆ ಅಂತ. ಸೈಡ್ಸ್ ಎಲ್ಲ ಅದೇ ಬಿಟ್ಕೊಂಡು ಬರುತ್ತೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದ್ದ ಹಾಗೆಯೇ ಈ ರೀತಿ ತೆಕ್ಕೊಬಿಟ್ರೆ ಆಯಿತು. ಸೊ ನೋಡಿ, ಎಲ್ಲೂ ಸಹ ಪ್ಯಾನ್ಗೂ ಅಂಟ್ಕೊಳ್ಳಿಲ್ಲ, ಈ ಕಡೆ ಸ್ಟವ್ಗೂ ಸಹ ಗಲೀಜಾಗಲಿಲ್ಲ. ಹಾಗಾಗಿ ಪ್ರತಿ ಸಲ ಒಚ್ಚಲಿಗೆ ಮಾಡಿದಾಗೆಲ್ಲ ನಾನು ಈ ರೀತಿ ದೋಸೆ ತವಾದಲ್ಲೇ ಮಾಡಿಬಿಡ್ತೀನಿ. ಕಬ್ಬಿಣದ್ರಲ್ಲಿ ಬರೋಲ್ಲ. ನಾನು ಯೂಶ್ವಲಿ ದೋಸೆ ಹಾಕೋದು ಕಾಸ್ಟ್ ಐರನ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲೂ ಟ್ರೈ ಮಾಡಿದ್ದೀನಿ, ಅದರಲ್ಲಿ ಬರ್ತಾ ಇಲ್ಲ ಇದು. ಹಾಗಾಗಿ ಇದಕ್ಕೋಸ್ಕರ ಈ ರವೆ ದೋಸೆ ಮತ್ತು ನೀರು ದೋಸೆ ಈ ರೀತಿ ಒಚ್ಚಲಿಗೆ ಮಾಡೋದಕ್ಕೆಲ್ಲ ಈ ರೀತಿ ಒಂದು ಪ್ಯಾನ್ ಇಟ್ಕೊಬಿಟ್ಟಿದ್ದೀನಿ, ಅದನ್ನೇ ಮಾಡ್ತೀನಿ. ಬೇಗ ಆಗುತ್ತೆ. ತುಂಬಾ ಚೆನ್ನಾಗಿ ಸಾಫ್ಟಾಗೂ ಇರುತ್ತೆ, ಗರಿಗರಿಯಾಗೂ ಇರುತ್ತೆ ಈ ಕಡೆ. ಹಾಗೆಯೇ ಒಂದು ಸ್ವಲ್ಪನೂ ಗಲೀಜಾಗಲ್ಲ, ಸ್ಟವ್ವು ಗಲೀಜಾಗಲ್ಲ. ಈ ಕಡೆ ನಮ್ಗೆ ಕಷ್ಟ ಅಂತಲೂ ಅನಿಸಲ್ಲ, ಬೇಗ ಮಾಡಿಕೊಟ್ಬಿಡ್ಬೋದು. ಸೊ ಒಂದಾದ್ಮೇಲೆ ಒಂದು ಈ ರೀತಿ ಬಿಸಿ ಒಚ್ಚಲಿಗೆ ವಿತ್ ಹೆಸರು ಕಾಳಿನ ಗ್ರೇವಿ ತಿಂತಾಯಿದ್ರೆ ಎಷ್ಟು ತಿಂತೀವಿ ಅಂತಲೇ ಅನಿಸೋದಿಲ್ಲ, ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಜಸ್ಟ್ ಅಕ್ಕಿ ಮತ್ತು ಅನ್ನ 2 ಇದ್ದರೆ ಸಾಕು, ಒಚ್ಚಲಿಗೆ ರೆಡಿ ಆಗಿಬಿಡುತ್ತೆ. ನೀವೂ ಸಹ ಟ್ರೈ ಮಾಡಿ. ಹಾಸನ ಕಡೆಯವ್ರಿಗೆಲ್ಲ ಗೊತ್ತು ಈ ರೆಸಿಪಿ. ಸಾಮಾನ್ಯ ಬೇರೆ ಊರ ಕಡೆಯವ್ರಿಗೆ ಅಷ್ಟಾಗಿ ಗೊತ್ತಿಲ್ಲದೆ ಇದ್ದವರು ಖಂಡಿತ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಕೆಲವೊಮ್ಮೆ ಮಧ್ಯಾಹ್ನ ಮಾಡಿರೋ ಅಂಥ ಸಾಂಬಾರು ಖಾಲಿ ಆಗಿಬಿಟ್ಟಿರುತ್ತೆ ಅಲ್ವಾ, ಆಗಾಗ ರಾತ್ರಿ ಮತ್ತೆ ಯಾರು ಸಾಂಬಾರು ಮಾಡ್ತಾರೆ ಅಂತ ನಾನು ಒಂದೊಂದು ಸಲ ಈ ರೀತಿ ಒಚ್ಚಲ್ಗೆ ಮಾಡ್ಕೊಬಿಡ್ತೀನಿ. ನೈಟ್ಗೂ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಬೆಳಗ್ಗೆ ತಿಂಡಿ ಆದಮೇಲೆ ಡ್ರೈ ಫ್ರೂಟ್ಸ್ ಲಡ್ಡುಗೆ, ಅಂದರೆ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡುಗೆ ಆರ್ಡರ್ ಬಂದಿತ್ತಲ್ಲ, ಅದನ್ನೆಲ್ಲ ಪ್ಯಾಕ್ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು 500 grams ಆರ್ಡರ್ ಕೊಟ್ಟಿದ್ದಿತ್ತು. ಅಂದರೆ ಒಬ್ಬೊಬ್ಬರು ಅರ್ಧ kg, 1/4 kg ಆ ರೀತಿ ನನಗೆ ಸುಮಾರು ಒಂದು
2.5 kg ಆಗೋಷ್ಟು ಆರ್ಡರ್ ಬಂದಿತ್ತು. ಅರ್ಧ ಕೆ ಜಿಗೆ ನಿಮಗೆ ಒಂದು 18ರಿಂದ 20 ಈ ಸೈಜಿಂದು ಲಡ್ಡು ಸಿಗುತ್ತೆ. ಹಾಗೆಯೇ ಇದು 1/4 ಕೆ ಜಿಗೆ ಇಲ್ಲಿ ನೋಡ್ಬೋದು ಒಂದು 8ರಿಂದ 10 ಆರ್ಡರ್ ಸಿಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಯೂಶ್ವಲಿ 250 ಗ್ರಾಮ್ಸ್ ಅಂದರೆ 250 ಗ್ರಾಮ್ಸೇ, ಇಲ್ಲ ಅದು 272 ಗ್ರಾಮ್ಸ್ ಇದೆ. ಅದು ಏನು ಬಾಕ್ಸ್ದು ವೆಯ್ಟ್ ಲೆಸ್ ಮಾಡಿ ನಾನು ಯಾವತ್ತೂ ಲಡ್ಡುಗಳನ್ನ ಹಾಕೋದು. ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಎಲ್ಲ ಥರ ಡ್ರೈ ನಟ್ಸ್ ಇದೆ, ಸಖತ್ತಾಗಿದೆ ಟೇಸ್ಟು. ತುಂಬಾ ಹೈಜಿನಿಕ್ ವೇನಲ್ಲಿ ಮನೆಯಲ್ಲೇ ಬೆಣ್ಣೆ ಕಾಯಿಸಿ ಮಾಡಿರೋವಂಥ ತುಪ್ಪದಿಂದ ಮಾಡಿರೋವಂಥ ಡೇಟ್ಸ್ ಮತ್ತು ನಟ್ಸ್ ಲಡ್ಡು ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಕೊಡ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವುದೇ ರೀತಿ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಯೂಸ್ ಮಾಡಿಲ್ಲ ಇದಕ್ಕೆ. ಕಂಪ್ಲೀಟ್ಲಿ ಇದರಲ್ಲಿ ಏನು ಸ್ವೀಟ್ನೆಸ್ ಇದೆ ಅದು ಕಂಪ್ಲೀಟ್ಲಿ ಬಂದಿರೋದು ಖರ್ಜೂರದಿಂದ ಅಷ್ಟೇ. ಆ್ಯಂಡ್ ನೋಡ್ಬೋದು ಬರೀ ಖರ್ಜೂರನೇ ಜಾಸ್ತಿ ಇಲ್ಲ, ಬಾದಾಮಿ, ಗೋಡಂಬಿ, ವಾಲ್ನಟ್, ಸನ್ಫ್ಲವರ್ ಸೀಡ್ಸು, ಪಿಸ್ತಾ, ದ್ರಾಕ್ಷಿ ಎಲ್ಲವೂ ಸಹ ಹದವಾಗಿ ಟೇಸ್ಟ್ ಪ್ರತಿಯೊಂದು ಲಡ್ಡುನಲ್ಲೂ ನಿಮಗೆ ಪ್ರತಿ ಬೈಟ್ನಲ್ಲೂ ಸಿಗುತ್ತೆ. ಸೊ ಖಂಡಿತ ಸಖತ್ತಾಗಿರುತ್ತೆ ಟೇಸ್ಟು. ಈ ರೀತಿ ನೀವು ಪ್ರಾಡಕ್ಟ್ಸ್ನ ಟೇಸ್ಟ್ ಮಾಡಬೇಕು ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಈಗ ಆಲ್ರೆಡಿ ತುಂಬ ಜನ ಆರ್ಡರ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಆರ್ಡರ್ ಕೊಟ್ಟಿಲ್ಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಖಂಡಿತ.